ರಹಸ್ಯವನ್ನು ತಿಳಿದನೆಂದು ಹೇಳಿದನಲ್ಲ, ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಪ್ರಪಂಚವನ್ನೇ ಬೆಳಗುತ್ತಿರುವೆ. ನನ್ನಲ್ಲಿರುವ ಸಂದೇಹವೆಂಬ ಅಂಧಕಾರವನ್ನು ಹೋಗಲಾಡಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಭಾಸ್ಕರ. ಸಪ್ತಾಶ್ವರತಮಾರು ಪ್ರಚಂಡಂ ಕಶ್ಯಪಾತ್ಮಜಂ ವೇದಪದ್ಮಧರಂ ದೇವಂ तं ಸೂರ್ಯಂ ಕಾಪಾಡು. ಹರಿಯಲಾರದ ಘೋರಸಂ ದೇವದಾಸಿಯೊಂದುಗಿದೆ. ಹರಿಯಲಾರದ ಘೋರಸಂ ದೇಹದಾಸಿಯೊಂದುಗಿದೆ. ಮನದಿ ಮೂಡಿದ ಅಂಧಕಾರವ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿದೋ ಭಾಸ್ಕರ. ಹರಿಯಲಾರದ ಘೋರಸಂ ದೇಹದಾಸಿಯೊಂದುಗಿದೆ. ಹರಿಯಲಾರದ ಘೋರಸಂ ನನ್ನ ಹೇಗೆ ಕಾಲದಲ್ಲಿ ಭಂಗಪಡಿಸಿದ ನೀವು ಯಾರು ತಾಯಿ? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದಷ್ಟೇ ನಾನೇ ಕಲ್ಲ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಸಿದ ದರುಶನವು
ಜನಕ್ಕೆ ಸೆಟೆಯಂತೆ ಅಮ್ಮ ಅಮ್ಮ, ನಾನು ಹುಟ್ಟಿದ ಕೂಡಲೇ ಈ ಗಂಧಾನದಿಯಲ್ಲಿ ನಾನು ನನ್ನ ತೇಲಿ ಬಿಸಾಡಲು ನಾನು ನಿಮಗೆ ಮಾಡಿದಂತ ಅಪರಾಧವಾಗಿ ಹೇಳ್ತಾ ಇದ್ದೀನಿ. ಅಮ್ಮ, ಅಲ್ಲಿರುವ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟಿರುತ್ತವೆ. ಅಮ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಗಿಸಬೇಕು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದಂತ ಅಪರಾಧವಾಗಲಿ ಅಂತಾಗಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತೆ ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ, ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿದ್ದೇನೆ? ಕಂದ ಕಂದ ಈಗ ಹಾಡು.
ನೀನೇ ರೀತಿಯಾಗಿ ಮಾತನಾಡಬೇಡಕ್ಕಂತ ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ ಕುಮಾರ. ಪುನಃ ನನ್ನ ಹೃದಯಕ್ಕೆ ಶೂಲದಂತೆ ಹಿರಿಬಹುದು. ಬಾಲದಲ್ಲಿ ನಾನು ನನ್ನ ವಿಚಾರದಲ್ಲಿ ಅದೇನೇ ಮಾಡುವಂತೆ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯನ್ನು ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಹರಣ, ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆ ಕರ್ಣ. ಅದೆಲ್ಲದಕ್ಕೂ ನಾನೆಲ್ಲವೇ ಕಾರಣ. ಕಣ್ಣು ಚೆನ್ನಾಗಿರೋದು ನೋಡಕ್ಕೆ ಅಲ್ವಾ? ದಯಮಾಡಿ ದರ್ಬಾರ್ಗಿಂತ ದಯಮಾಡಿ ಈ ಪಾಪೆಯನ್ನು ಕ್ಷಮಿಸಿ ಬಿಡಕ್ಕ. ಈಗ ಮಾತೆಯಾದ ನೀನು ಈ ರೀತಿ ಮಾತನ್ನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಬ್ರಹ್ಮಾಂಡ ಚಿಂತೆ ಇದು. ವತ್ಸ, ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನಿಗೆ ಸೇರಿ ಸೌಖ್ಯವಾಗಿ ಮಾಡಬೇಕು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು. ಅಮ್ಮ, ವೀರ ಮಾತೆಯಾದ ನೀನೇ ಹೇಳು. ಹೊರೆದಾತನು ನನ್ನನ್ನೇ ನಂಬಿ ಸುಖವನ್ನು ಹೂಡಿರುವಾಗ ನನ್ನ ಸ್ವಾಮಿ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುತ್ತೇವೆ. ಇದರಿಂದ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು
ಕರುಣದ ಇಂಥ ನೀಚನೆಯನ್ನು ಶ್ರಮಿಸದಿರಲೇ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರಲ್ಲಿ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಇರಬಹುದು. ಅವರ ಯೋಗಕ್ಷೇಮ ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ಅಮ್ಮ, ಕರ್ಣ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುತ್ತಾರೇ ಮಗನೇ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಕರ್ಣ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ಮಹಾಪ್ರಾಣ ಈ ಪಾಂಡವರನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಂದು ಬಂದಿದೆ. ಬಿಡಮ್ಮ ನಿನ್ನ ಚಿಂತೆಯನ್ನು. ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷ ಇಟ್ಟಿರುವಾಗ ಇನ್ನು ನಾನು ಭಯ ಪಡದೆ ಹಾಗೆ ಹೇಗೆ ಇರಬೇಕಲ್ಲ? ನಿನಗೆ ಅವರೊಂದಿಗೆ ಕೂಡಿ ಮಾಡುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರಮುಖನಾಗಿ ಬಿಡು ಕರ್ಣ. ಈ ಕರ್ಣವಂತಹ ನೀಚನಲ್ಲ ತಾಯಿ. ನನ್ನೆರಡು ತೋಳುಗಳಲ್ಲಿ ಬಲವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಗೌರವೇಶ್ವರನಿಗೆ ಹೋರಾಡಿ ಉಳಿದದ್ದು ದೈವೇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆತಾಯಿ? ನಿನ್ನ ಸಹಿತ ಇಡೀ ಪ್ರಪಂಚವೇ ನನ್ನನ್ನು ಸೂತ ನಿಚ್ಚ ಹಿನ್ನ ಕುಲವೆಂದು ದೂರುತ್ತಿದ್ದಾಗ ಬಹು ಮನ್ನೆಯಿಂದ ಸಾಧಿಸಲು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನಾಗಿ ಮಾಡಲಿಲ್ಲವೇ? ಅಮ್ಮ, ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾರೆ. ಸರ್ವದ ಆಗಲಾರದು, ನಾನು ಪರಮುಖನಾಗಲಾಗುತ್ತೇನೆ. ಹೋಗಿ ಒಂದು ವೇಳೆ ಯುದ್ಧದಲ್ಲಿ ಪಾಂಡವೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕಂಡ, ಅವರನ್ನು ಉಳಿಸಿಕೊಡು. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ಅಮ್ಮ. ನಿನಗಿದು ತರವೇ ನಿನಗಿದು ತರವೇ
ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೆ ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಸಾವಿರಾರು ಬಲವುಳ್ಳ ವೃದ್ಧಾಂಗ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರು. ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ. ಆದರೆ ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಳಲು ಬಯಸುವುದಿಲ್ಲ. ಆದರೆ ಅರ್ಜುನ ಆದರೆ ಭೀಮತ್ತು ಗಾಂಧೀವಿ ವಿಜಯ ಅರ್ಜುನ ದಶನಾಮಗಳನ್ನು ಹೊತ್ತು ದಶದಿಕ್ಕುಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ದುರಹಂಕಾರದಿಂದ ಮೆರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ ಉಳಿಸಲಾರಿದ್ದಾರೆ. ಹೌದು ಅಮ್ಮ, ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಗೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ತಾಯಿ, ಸಾರ್ಥಕವಾಗುವುದು. ಏಕಪ್ಪ, ಏಕೆ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬಂತ? ಹೋಗಲಿ ಬಿಡು, ಇನ್ನು ನಾನು ನನ್ನ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಕಟ್ಟು ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯ? ಅಮ್ಮ, ಈ ಕರ್ಣನು ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗ ಕಡು ಪಾಪಿ ಎಂದು ಭಾವಿಸಿದ್ಯಾ? ಅದೇನು ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆ. ಕುಮಾರ, ಆಯುಷ್ಯವಿದ್ದವ ಎಲ್ಲಿ ಆದ ಕುರಿ ಬದುಕಿಕೊಳ್ಳುವುದು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಮಾಡುವುದು ಪುನಃ ತೊಡಬೇಡ. ಸೂರ್ಯ ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನೀವೇ ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಇಟ್ಟುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿ ನನ್ನ ಬಳಿಗೆ ಬಂದು, ಮಗನೇ, ನೀನು ತಂಡ ಮಾಡಲು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದನು. ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವರೆಗೂ ಹೋರಾಡಿ ನನ್ನ ಸ್ವಾಮಿ ಗೌರವೇಶ್ವರಿಂದಾಗಿಯೇ ಮಣಿಯುವನು. ಅಮ್ಮ, ಉಳಿದದ್ದು ದೈವೇಚ್ಛೆ. ಸತ್ಯ ಸಾಕ್ಷಿ ಧರ್ಮವನ್ನ ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ ಕೊಡುವೆನು ಭಾಷೆಯನು ಬಿಡುತ್ತಿಯ ಜನನಿ.
ಶ್ರೀಕೃಷ್ಣನ ಗುಡಿಲೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಖಂಡಿತವಾಗಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಎತ್ತ ತಾಯಿಯ ಪ್ರಥಮ ದರ್ಶನ ಹಿಂಗಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಹೋಗುತ್ತಿರುವುದು. ಪುನಃ ನಿಮ್ಮನ್ನು ನೋಡುವ ಭಾಗ್ಯವು ಲಭಿಸುತ್ತೋ ಇಲ್ಲವೋ? ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯವರೆಗೂ ನಾವು ನಿನ್ನ ಮಗನೆಂಬ ವಿಚಾರವನ್ನು ಯಾರನ್ನೂ ಹೇಳಬೇಡ. ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾಗದೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದು. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನು ಬರಬೇಕಂತ ಆಗಬಹುದು ಅಮ್ಮ. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥ. ಅಯ್ಯೋ ವಿಧಿ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ.